Hi guys, welcome back to my YouTube channel that is Swapna's Tutorial. So ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಇಂಗ್ಲಿಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಯೆಲ್ಲೋ ಫಿಶ್ ಅಂತ ಹೇಳಿ ಈ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದನ್ನು ಬರೆದಿರೋದು ಅಂಬಾಯಿ ಅವರು. ಸೊ ಈ ಒಂದು ಸ್ಟೋರಿ ಬಂದ್ಬಿಟ್ಟು ತಮಿಳಲ್ಲಿ ಬರೆದಿದ್ದು. ಸೊ ತಮಿಳಲ್ಲಿ ಏನಂತ ಹೆಸರಿದೆ ಅಂದರೆ ಮಂಜುಲ್ ಮೀನ್ ಅಂತ ಇದೆ. ಸೊ ಇದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಕೆನಾ. ಸೊ ಈ ಒಂದು ಸ್ಟೋರಿ ಇಂಟ್ರಡಕ್ಷನ್ನ ನಾವು ನೋಡೋದಾದ್ರೆ ಇಂಟ್ರಡಕ್ಷನ್ ಬಂದ್ಬಿಟ್ಟು ಸೊ ಈ ಒಂದು ಸ್ಟೋರಿ ಬಂದ್ಬಿಟ್ಟು ಒಂದು ಎಮೋಷ್ನಲ್ ಸ್ಟೋರಿ ಆಗಿದೆ. ಆ್ಯಂಡ್ ಈ ಒಂದು ಸ್ಟೋರಿಯಲ್ಲಿ ನರೇಟರ್ಗೂ ಮತ್ತು ಯೆಲ್ಲೋ ಫಿಶ್ಗೂ ಇರುವಂಥ ಒಂದು ಸಂಬಂಧ ಅಥವಾ ಇಂಟರ್ಲಿಂಕ್ಡ್ ಏನಿದೆ. ಈಗ ಒಂದು ಸಿಚುಯೇಷನ್ ಬಂದ್ಬಿಟ್ಟು ಯೆಲ್ಲೋ ಫಿಶ್ಗೆ ಒಂದು ಸಿಚುಯೇಷನ್ ಬರುತ್ತೆ. ಆ ಸಿಚುಯೇಷನ್ನ ಇವನ್ ನರೇಟರ್ ಕೂಡ ಅದನ್ನು ಫೇಸ್ ಮಾಡಿರ್ತಾರೆ. ಸೊ ಅವರಿಬ್ರಿಗೂ ಇಂಟರ್ಲಿಂಕ್ಡ್ ಆಗಿರುವಂಥ ಒಂದು ಸ್ಟೋರಿ ಆಗಿದೆ. ಓಕೆನಾ. ಸೊ ಇವಾಗ ನಾವು ಡೈರೆಕ್ಟಾಗಿ ಸ್ಟೋರಿನ ಸ್ಟಾರ್ಟ್ ಮಾಡೋದಾದರೆ ಸೊ ಈ ಒಂದು ಸ್ಟೋರಿ ಬಂದ್ಬಿಟ್ಟು ಸಮ್ಮರ್ ಡೇಸಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಓಕೆನಾ. ಸಮ್ಮರ್ ಡೇಸ್ ಅಂದರೆ ನಿಮಗೆ ಗೊತ್ತಿದೆ ಎಷ್ಟು ಬಿಸಿಲಿರುತ್ತೆ ಅಂತ ಹೇಳಿ. ಆ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನರೇಟರ್ ಅವರು ಒಂದು ಸಮುದ್ರ ಇರುತ್ತಲ್ವ, ಸಿ, ಇಂಗ್ಲೀಷಲ್ಲಿ ಸಿ ಅಂತಾರೆ, ಕನ್ನಡದಲ್ಲಿ ಸಮುದ್ರ ಅಂತಾರಲ್ವ. ಸೊ ಆ ಸಮುದ್ರದ ಹತ್ರ ನರೇಟರ್ ಬಂದು ಕೂತ್ಕೊಂಡಿರ್ತಾರೆ. ಓಕೆನಾ. ಸೊ ಅವ್ರು ಬಂದ್ಬಿಟ್ಟು ಅಲ್ಲಿ ಸಮ್ಮರ್ ಡೇಸ್ ಆಗಿರೋ ರೀಸನಿಂದ ಅಲ್ಲಿ ಸಮುದ್ರನ ನೋಡ್ತಿದ್ರೆ ಅವ್ರಿಗೆ ಯಾವ ರೀತಿ ಫೀಲ್ ಆಗ್ತಿರುತ್ತೆ ಅಂದರೆ ಆ ಒಂದು ಸಮುದ್ರದ ಹತ್ರ ಇರುವಂಥ ಒಂದು ಮಳ್ಳಾಗಿರ್ಬೋದು, ಅದು ಯಾವ ರೀತಿ ಫೀಲ್ ಆಗ್ತಿರುತ್ತೆ ಅಂದರೆ ಡೆಸರ್ಟಲ್ಲಿರುತ್ತೆ ನೋಡಿ. ಅಷ್ಟು ಡೆಸರ್ಟಲ್ಲಿ ನೀರಿಲ್ಲ ಅಂದರೂ ಅಷ್ಟು ಬಿಸಿಲಿರುತ್ತೆ. ಆ್ಯಂಡ್ ಅಲ್ಲಿರುವಂಥ ಮಳ್ಳು ಕೂಡ ತುಂಬ ಬಿಸಿ ಇರುತ್ತಲ್ವ. ಅದೇ ರೀತಿ ಅವ್ರಿಗೆ ಆ ಫೀಲು ಅಲ್ಲಿ ಸಮುದ್ರದ ಹತ್ರ ಅವ್ರಿಗೆ ಆ ಒಂದು ಫೀಲ್ ಅನ್ನೋದು ಬಂದ್ಬಿಡುತ್ತೆ. ಯಾಕೆ ಅಂದರೆ ಅಲ್ಲಿ ಅಷ್ಟು ನೀರಿದ್ರೂ ಕೂಡ ಅಷ್ಟು ಬಿಸಿಲಿರುತ್ತೆ. ಸೊ ಅದಕ್ಕೆ ಅವ್ರಿಗೆ ಆ ರೇಂಜಿಗೆ ಅವ್ರಿಗೆ ಲಿಂಕ್ ಆಗೋಗುತ್ತೆ. ಸೊ ಆ ಟೈಮಲ್ಲಿ ನರೇಟರ್ ಅವ್ರು ಏನು ಮಾಡ್ತಾರೆ ಅಂದರೆ ಸಮುದ್ರನೇ ನೋಡ್ಕೊಂಡು ಕೂತಿರ್ತಾರೆ. ಸೊ ಅವ್ರು ನೋಡ್ಕೊಂಡು ಕೂತಿರ್ಬೇಕಾದ್ರೆ ಸ್ವಲ್ಪ ದೂರದಿಂದ ಏನಾಗುತ್ತೆ ಅಂದರೆ ಬೋಟ್ ಬರ್ತಿರೋದನ್ನ ಅವರು ಗಮನಿಸ್ತಾರೆ. ಓಕೆನಾ. ಸೊ ಯಾಕೆ ಬೋಟ್ ಮತ್ತೆ ರಿಟರ್ನ್ ಬರ್ತಿದೆ ಅಂದರೆ ಇವಾಗ ಬೆಳಗ್ಗೆನೇ ಹೋಗಿರ್ತಾರೆ ನೋಡಿ ಫಿಶ್ನೆಲ್ಲ ಹಿಡಿಬೇಕು ಅಂತ ಹೇಳಿ. ಆ ಫಿಶ್ ಹಿಡಿಯೋಕ್ಕೆ ಹೋದಂತಹ ಒಂದು ಬೋಟ್ ಏನಿದೆ ಅದು ರಿಟರ್ನ್ ಬರ್ತಿರುತ್ತೆ. ಓಕೆನಾ. ಅದ್ರ ಜೊತೆ ಕಂಪ್ಲೀಟಾಗಿ ಎಷ್ಟು ಬೋಟ್ಗಳು ಹೋಗಿರುತ್ತೋ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬರ್ತಿರುತ್ತೆ. ಸೊ ಆ ಒಂದು ಇನ್ಸಿಡೆಂಟ್ನ ಅವ್ರು ನೋಡ್ತಾರೆ. ನೋಡ್ಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ ಆ ಬೋಟ್ ಬಂದು ಯಾವಾಗ ಸಮುದ್ರದ ಹತ್ರ ಲ್ಯಾಂಡ್ ಆಗುತ್ತೋ ಆ ಟೈಮಲ್ಲಿ ಆ ಒಂದು ಫಿಶರ್ ಮ್ಯಾನ್ ಏನಿರ್ತಾರಲ್ಲ, ಸೊ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲಿದ್ದಂಥ ಒಂದು ಫಿಶ್ಗಳು ಇರ್ದಿರ್ತಾರಲ್ಲ ಆ ಫಿಶ್ನೆಲ್ಲ ಅವರು ಡಿವೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅಂದರೆ ಚೆನ್ನಾಗಿರೋ ಮೀನುಗಳೇ ಒಂದು ಕಡೆ ಹಾಕ್ತಾರೆ. ಆ್ಯಂಡ್ ಯಾವುದೋ ಯೂಸ್ ಆಗಲ್ವಲ್ಲ ಮೀನುಗಳು ಅಂದರೆ ಯಾವುದೆಲ್ಲ ಚೆನ್ನಾಗಿರಲ್ವಲ್ಲ ಆ ಮೀನುಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಸಮುದ್ರದ ಹೊರಗಡೆ ಬಿಸಾಕ್ತಿರ್ತಾರೆ, ಅಂದರೆ ಮಳ್ಳ ಹತ್ರ ಬಿಸಾಕ್ತಿರ್ತಾರೆ. ಓಕೆನಾ. ಸೊ ಇದನ್ನು ನೋಡ್ತಿರ್ತಾರೆ ನರೇಟರ್. ಈ ಒಂದು ಇನ್ಸಿಡೆಂಟ್ನ ನೋಡಬೇಕಾದ್ರೆ ಅಲ್ಲಿ ಫಿಶರ್ ಮ್ಯಾನ್ ಏನಿರ್ತಾರಲ್ಲ ಆ ಫಿಶರ್ ಮ್ಯಾನ್ ಏನು ಮಾಡ್ತಾರೆ ಅಂದರೆ ಯೆಲ್ಲೋ ಕಲರ್ ಫಿಶ್ ಇರುತ್ತೆ ಅವ್ರ ಕೈಲಿ. ಓಕೆನಾ. ಆ ಫಿಶ್ಶು ಬೇಡ ಅಂತ ಹೇಳಿ ಸಮುದ್ರದ ಹತ್ರ ಬಿಸಾಕ್ತಾರೆ. ಆ ಒಂದು ಫಿಶ್ಶು ಯಾವ ರೀತಿ ಬೀಳುತ್ತೆ ಅಂದರೆ ಇವಾಗ ಮಳ್ಳೇನಿದೆ ಅದು ಕಂಪ್ಲೀಟಾಗಿ ಬಿಸಿಲು ಆಗಿರೋ ರೀಸನಿಂದ, ಬೇಸಿಗೆ ಆಗಿರೋ ರೀಸನಿಂದ ಕಂಪ್ಲೀಟ್ ಮಳ್ಳು ಫುಲ್ಲು ಬಿಸಿ ಆಗೋಗಿರುತ್ತೆ. ಸೊ ಆ ಬಿಸಿಗೆ ಏನಾಗುತ್ತೆ ಅಂದರೆ ಇವರು ಒಂದು ಗೋಲ್ಡನ್ ಫಿಶ್ ಇದು ಬೇಡ ಅಂತ ಹೇಳಿ ಏನು ಗೋಲ್ಡನ್ ಫಿಶ್ನ ಎಸಿತಾರಲ್ವ ಆ ಫಿಶ್ ಬಂದ್ಬಿಟ್ಟು ಆ ಮಳ್ಳ ಮೇಲೆ ಬೀಳುತ್ತೆ. ಆ ಮಳ್ಳು ಏನಾಗಿರುತ್ತೆ ಅಂದರೆ ಕಂಪ್ಲೀಟಾಗಿ ಕಾದಿರೋ ರೀಸನಿಂದ ಆ ಫಿಶ್ ಕಂಪ್ಲೀಟಾಗಿ ಒದ್ದಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಪಾಪ ಅದು ಅಲ್ಲಿವರೆಗೂ ಒಂದು ನೀರಲ್ಲಿ ಇದ್ದಿದ್ದ ಮೀನನ್ನ ತಂದು ಒಂದ್ಸತಿ ನಾವು ಆ ಒಂದು ಮಳ್ಳಗೆ ಹಾಕಿದ್ರೆ ಅದಕ್ಕೆ ಪಾಪ ತುಂಬ ಹಿಂಸೆ ಆಗ್ತಿರುತ್ತೆ. ಆ್ಯಂಡ್ ಅದು ಏನು ಮಾಡ್ತಿರುತ್ತೆ ಅಂದರೆ ಆ ಒಂದು ಲೈಫ್ನ ಉಳಿಸ್ಕೋಬೇಕು, ನಾನು ಸರ್ವೈವ್ ಆಗಬೇಕು ಅನ್ನೋ ರೀಸನಿಂದ ಆ ಯೆಲ್ಲೋ ಕಲರ್ ಫಿಶ್ ಏನು ಮಾಡುತ್ತೆ ಅಂದರೆ ಜಂಪ್ ಹಾಕ್ತಿರುತ್ತೆ. ಯಾಕೆ ಅಂದರೆ ಇನ್ನೇನು ನನಗೆ ನೀರು ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಅದು ಜಂಪ್ ಆಗ್ತಿರುತ್ತೆ. ಆ್ಯಂಡ್ ಆ ಒಂದು ಫಿಶ್ ಮೂತಿ ಅಂದರೆ ಬಾಯಿ ಏನಿರುತ್ತೆ ಆ ಬಾಯಿ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾನೆ ಇರುತ್ತೆ. ಯಾಕೆ ಅಂದರೆ ಅದಕ್ಕೆ ನೀರು ಬೇಕು ಅನ್ನೋ ಒಂದು ಸೂಚನೆಗಳು ಅದು ಕೊಡ್ತಿರುತ್ತೆ. ಯಾಕೆಂದರೆ ಯಾರಾದರೂ ಅಕಸ್ಮಾತ್ ನಮ್ಮನ್ನ ಸೇವ್ ಮಾಡ್ತಾರೆ ಅನ್ನೋ ಇಂಟೆನ್ಷನಿಂದ ಅದು ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತಿರುತ್ತೆ ಅದ್ರ ಬಾಯಿನ.
ಸೊ ಈ ಒಂದು ಸ್ಟ್ರಗಲ್ನ ನೋಡಿದಾಗ, ಅಂದರೆ ಈ ಒಂದು ಯೆಲ್ಲೋ ಕಲರ್ ಫಿಶ್ ಏನು ಸ್ಟ್ರಗಲ್ ಪಡ್ತಿರುತ್ತೆ ನೋಡಿ, ಅದರ ಲೈಫ್ನ ಅದು ಉಳಿಸ್ಕೋಬೇಕು ಅಂತ ಏನು ಸ್ಟ್ರಗಲ್ ಪಡ್ತಿರುತ್ತಲ್ಲ, ಇದನ್ನು ನೋಡಿದಂತಹ ಒಂದು ನರೇಟರ್ಗೆ ಅವರ ಒಂದು ಲೈಫ್ ಇನ್ಸಿಡೆಂಟ್ ಅನ್ನೋದು ಗ್ಯಾಪ್ನಾಗ ಬರುತ್ತೆ. ಓಕೆನಾ, ಏನು ಲೈಫ್ ಇನ್ಸಿಡೆಂಟ್ ಅಂದರೆ ಪಾಸ್ಟಲ್ಲಿ ನಡೆದಿರುವಂಥ ಒಂದು ಘಟನೆ. ಓಕೆನಾ, ಏನು ಅಂದರೆ ಅವರ ಒಂದು ಮಗಳು ಬಂದ್ಬಿಟ್ಟು ಜಲಜ ಅಂತ ಹೇಳಿ ಒಂದು ಮಗಳು ಇರ್ತಾಳೆ. ಸೊ ಆ ಮಗು ಬಂದ್ಬಿಟ್ಟು ಪ್ರೀ ಮೆಚ್ಯೂರ್ಡ್ ಬೇಬಿ ಆಗಿರುತ್ತೆ, ಅಂದರೆ ಬೇಬಿ ತುಂಬ ಬೇಗ ಹುಟ್ಬಿಟ್ಟಿರುತ್ತೆ. ಓಕೆನಾ, ಸೊ ಅದಕ್ಕೆ ಆ ಒಂದು ಬೇಬಿನ ಇನ್ಕ್ಯುಬೇಟರಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಒಂದು ಗ್ಲಾಸ್ ರೂಮ್ ಇರುತ್ತೆ, ಗ್ಲಾಸ್ ರೂಮ್ ಒಳಗಡೆ ಬೇಬಿನ ಮಲಗಿಸಿರ್ತಾರೆ. ಅಂದರೆ ಆ ಒಂದು ಮಗುನ ಆ ಒಂದು ಇನ್ಕ್ಯುಬೇಟರ್ ಒಳಗಡೆ ಇಟ್ಬಿಟ್ಟು ಒಳಗಡೆ ಇಟ್ಟಿರ್ತಾರೆ. ಓಕೆನಾ, ಅದನ್ನ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರಲ್ಲ, ಆ ರೀತಿ ಇಟ್ಟಿರ್ತಾರೆ. ಸೊ ಆ ಮಗುಗೆ ರೆಡ್ ಬಾಯಿ ಇರುತ್ತೆ ಆ್ಯಂಡ್ ರೌಂಡ್ ಐಸ್ ಇರುತ್ತೆ. ಓಕೆನಾ, ಸೊ ಈ ಮಗು ಬಂದ್ಬಿಟ್ಟು ಪಾಪ ಆ ಮಗು ಪ್ರೀ ಮೆಚ್ಯೂರ್ಡ್ ಬೇಬಿ ಆಗಿರೋ ರೀಸನಿಂದ, ಆ ಮಗುಗೂ ಕೂಡ ಬದುಕೋಕ್ಕೆ ಆಸೆ ಇದ್ದಿದ್ದ ರೀಸನಿಂದ ಆ ಮಗು ಏನು ಮಾಡ್ತಿರುತ್ತೆ ಅಂದರೆ ಅದ್ರ ಬಾಯಿನ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತಿರುತ್ತೆ. ಸೊ ಈ ಒಂದು ಇನ್ಸಿಡೆಂಟು ಯಾವಾಗ ಒಂದು ಯೆಲ್ಲೋ ಕಲರ್ ಫಿಶ್ ಬಂದ್ಬಿಟ್ಟು ಒಂದು ಸಮುದ್ರದ ಹತ್ರ ಬಿದ್ದಿರುತ್ತೆ ನೋಡಿ, ಅದು ಕೂಡ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತಿರುತ್ತೆ ಅದ್ರ ಬಾಯಿನ. ಯಾಕೆ ಅಂದರೆ ಸರ್ವೈವ್ ಆಗಬೇಕು ಅನ್ನೋ ರೀಸನಿಂದ. ಸೊ ಈ ಒಂದು ಮಗುನು ಕೂಡ ಸರ್ವೈವ್ ಆಗಬೇಕು ಅನ್ನೋ ರೀಸನಿಂದ ಅದು ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ತಿರುತ್ತಲ್ಲ ಅದ್ರ ಬಾಯಿನ. ಸೊ ಇದು ಒಂದು ನರೇಟರ್ಗೆ ತುಂಬ ಇಂಟರ್ಲಿಂಕ್ಡ್ ಆಗೋಗುತ್ತೆ. ಓಕೆನಾ, ಸೊ ಹಾಗೆ ನರೇಟರ್ ಏನು ಮಾಡ್ತಾರೆ ಅಂದರೆ ಅವರು ಇನ್ನೊಂದು ಸ್ವಲ್ಪ ಗ್ಯಾಪಿಸ್ಕೊಳ್ತಿರ್ತಾರೆ. ಏನು ಅಂದರೆ ಒಬ್ಬರು ಅರುಣ್ ಅಂತ ಇರ್ತಾರೆ. ಸೊ ಅರುಣ್ ಒಬ್ಬ ಪರ್ಸನ್ ಏನು ಮಾಡ್ತಾರೆ ಅಂದರೆ ಪಾಸ್ಟಲ್ಲೇ ಈ ಇನ್ಸಿಡೆಂಟ್ ಕೂಡ ನಡೆದಿರೋದು. ಸ್ವಲ್ಪ ದಿನಗಳಾದಮೇಲೆ ಒಂದು ಪಾಟಲ್ಲಿ, ಅಂದರೆ ಒಂದು ಮಡಿಕೆಯಲ್ಲಿ ಏನೋ ತೊಗೊಂಡು ಬಂದಿರ್ತಾರೆ ನರೇಟರ್ ಅವ್ರ ಮನೆಗೆ. ಸೊ ಆ ನರೇಟರ್ ಏನು ಮಾಡ್ತಾರೆ ಅಂದರೆ ಆ ಮಡಿಕೆ ಒಂದು ಏನು ಕ್ಯಾಪ್ ಹಾಕಿರ್ತಾರೆ ನೋಡಿ, ಆ ಕ್ಯಾಪ್ನ ರಿಮೂವ್ ಮಾಡು ಅಂತ ಹೇಳಿ ಅರುಣ್ ಅವ್ರಿಗೆ ಹೇಳ್ತಾರೆ. ಬಟ್ ಆಗ ಅರುಣ್ ಅವ್ರು ಹೇಳ್ತಾರೆ ಏನು ಅಂದರೆ ಇದರಲ್ಲಿ ಆ್ಯಶ್ ಇದೆ, ಅಂದರೆ ಆ್ಯಶ್ ಅಂದರೆ ಏನು ಅಂದರೆ ಹಸ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಆಗ ಅದನ್ನು ನೋಡಿದಂತಹ ನರೇಟರ್ಗೆ ತುಂಬ ಬೇಜಾರಾಗೋಗುತ್ತೆ. ಏನು ಅಂದರೆ ಆ ಪ್ರೀ ಮೆಚ್ಯೂರ್ಡ್ ಬೇಬಿ ಏನಿರುತ್ತಲ್ಲ, ಆ ಒಂದು ಬೇಬಿ ಅಸ್ಥಿ ಆಗಿರುತ್ತೆ ಇದು. ಓಕೆನಾ, ಅಂದರೆ ಆ ಮಗು ಆಲ್ರೆಡಿ ಸತ್ತೋಗಿರುತ್ತೆ. ಯಾಕೆ ಅಂದರೆ ಅದು ಲೈಫ್ನ ಅದು ಉಳಿಸ್ಕೋಬೇಕು ಅಂತ ಹೇಳಿ ಅಷ್ಟು ಸರ್ವೈವ್ ಮಾಡೋದಕ್ಕೆ ಅಷ್ಟು ಕಷ್ಟಪಟ್ಟಿದ್ರು ಕೂಡ ಆ ಮಗು ಉಳಿದಂಗೆ ಆ ಮಗು ಸತ್ತೋಗಿರುತ್ತೆ. ಆ ಮಗು ಅಸ್ಥಿ ಅದಾಗಿರುತ್ತೆ, ಅಂದರೆ ಆ ಒಂದು ಮಡಿಕೆಯಲ್ಲಿ ಏನು ತಂದಿರ್ತಾರೋ ಆ ಮಡಿಕೆಯಲ್ಲಿ ಆ ಮಗು ಒಂದು ಅಸ್ಥಿ ಇರುತ್ತೆ. ಸೊ ಅದನ್ನು ನೋಡಿದಂತಹ ನರೇಟರ್ಗೆ ತುಂಬ ಹಾರ್ಟ್ ಬ್ರೋಕ್ ಆಗಿ ಅವರು ಫುಲ್ಲು ಜೋರಾಗಿ ಹಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೆ ಆ ಒಂದು ಅಸ್ಥಿನ ಅದೇ ಸಮುದ್ರದ ಹತ್ರ ಬಿಟ್ಬಿಟ್ಟು ಬಂದಿರ್ತಾರೆ. ಓಕೆನಾ, ಸೊ ಇದನ್ನೆಲ್ಲ ಒಂದು ಇನ್ಸಿಡೆಂಟು ಅವ್ರಿಗೆ ಗ್ಯಾಪ್ನಾಗ ಬರುತ್ತೆ. ಯಾವಾಗ ಅಂದರೆ ಈ ಒಂದು ಯೆಲ್ಲೋ ಕಲರ್ ಫಿಶ್ಶು ಅದ್ರ ಲೈಫ್ನ ಸೇವ್ ಮಾಡ್ಕೋಬೇಕು ಅಂತ ಹೇಳಿ ಅಷ್ಟು ಒದ್ದಾಡ್ತಿದ್ದಂಥ ಒಂದು ಸಿಚುವೇಶನ್ನ ನೋಡಿದ ತಕ್ಷಣ ಅವ್ರಿಗೆ ಇದನ್ನೆಲ್ಲ ಇನ್ಸಿಡೆಂಟ್ನೆಲ್ಲ ಗ್ಯಾಪ್ನಾಗ ಬರ್ತಿರುತ್ತೆ. ಸೊ ಆವಾಗ ನರೇಟರ್ ಏನು ಮಾಡ್ತಾರೆ ಅಂದರೆ ಆ ಯೆಲ್ಲೋ ಕಲರ್ ಫಿಶ್ನ ಹೇಗಾರು ಸೇವ್ ಮಾಡಬೇಕು ಅಂತ ಹೇಳಿ ಅವರು ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಫಿಶ್ನ ಎತ್ಕೊಳಕ್ಕೆ ಹೋಗ್ತಾರೆ, ಅಂದರೆ ಅವ್ರ ಕೈಯಿಂದ ಎತ್ಕೊಳಕ್ಕೆ ಹೋಗ್ತಾರೆ. ಆದರೆ ಆ ಫಿಶ್ ಬಂದ್ಬಿಟ್ಟು ಜಾರ್ಕೊಂಡು ಬಿದ್ದೋಗುತ್ತೆ. ಹಾಗೆ ಅವ್ರಿಗೆ ಯಾವ ರೀತಿ ಎತ್ಕೋಬೇಕು ಅಂತ ಗೊತ್ತಿರಲ್ಲ, ಆ ಫಿಶ್ನ ಯಾವ ರೀತಿ ಸೇವ್ ಮಾಡಬೇಕು ಅಂತಲೂ ಅವ್ರಿಗೆ ಗೊತ್ತಾಗ್ತಿರಲ್ಲ. ಆಗ ನರೇಟರ್ ಏನು ಮಾಡ್ತಾರೆ ಅಂದರೆ ಅಲ್ಲೇ ಇದ್ದಂಥ ಒಂದು ಹುಡುಗನ ಕರೀತಾರೆ, ಬಾಯಿಲಿ ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂತ ಹೇಳಿ. ಆ ಹುಡುಗ ಓಡ್ ಬಂದು ಆ ಫಿಶ್ ಇರುತ್ತಲ್ಲ, ಫಿಶ್ ಟೈಲ್ ಏನಿರುತ್ತೆ ಆ ಟೈಲ್ನ ಎತ್ಕೊಂಡು ಸೀದಾ ಸಮುದ್ರದೊಳಗಡೆ ಹೋಗಿ ಆ ಫಿಶ್ನ ಬಿಟ್ಬಿಟ್ಟು ಬರ್ತಾನೆ. ಓಕೆನಾ, ಸೊ ಆ ಒಂದು ಓಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ನರೇಟರ್ ಕೂಡ ಅವ್ರ ಹಿಂದೆನೇ ಹೋಗ್ತಾರೆ. ಹಿಂದೆ ಹೋಗಿ ಆ ಫಿಶ್ನ ಬಿಟ್ಟಿದ ತಕ್ಷಣ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ ಏನು ಒಂದು ಫಿಶ್ ಬಿಟ್ಟಿದ ತಕ್ಷಣ ಅದು ಪಾಪ ಅಷ್ಟೊತ್ತಿಂದನೂ ಕೂಡ ಅದಕ್ಕೆ ಒಂದು ಜೀವನ, ಅಂದರೆ ಒಂದು ವಾಟರ್ಗೋಸ್ಕರ ಅದು ತಡೆದಿಟ್ಕೊಂಡಿತ್ತು ಅವ್ರ ಲೈಫ್ನ. ಸೊ ಒಂದ್ಸತಿ ಅದನ್ನ ನೀರಿಗೆ ಬಿಟ್ಟಿದ ತಕ್ಷಣ ಅದು ಮತ್ತೆ ಅದ್ರ ಲೈಫ್ ಮತ್ತೆ ವಾಪಸ್ ಬರುತ್ತೆ. ಈ ಇನ್ಸಿಡೆಂಟ್ನ ನೋಡಿದ ತಕ್ಷಣ ಅವ್ರಿಗೆ ಒಂದು ಕಡೆ ಖುಷಿ ಆಗುತ್ತೆ. ಏನು ಅಂದರೆ ಜಲಜನ ನಾವು ಉಳಿಸ್ಕೊಳಕ್ಕಾಗಲಿಲ್ಲ, ಅಂದರೆ ಪ್ರೀ ಮೆಚ್ಯೂರ್ಡ್ ಬೇಬಿ ಏನಿತ್ತು ಆ ಬೇಬಿನ ಉಳಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೇನು ಸರ್ವೈವ್ ಮಾಡೋದಕ್ಕೆ ಏನು ಬೇಕಿತ್ತೋ ಅದು ಸಿಕ್ಕಿರಲಿಲ್ಲ. ಬಟ್ ಈ ಫಿಶ್ಗೂ ಆ ರೀತಿ ಆಗಬಾರ್ದು ಅಂದ್ಬಿಟ್ಟು ಅವ್ರು ಹೇಗೋ ಒಂದು ಲೈಫ್ನ ಉಳಿಸ್ತಾರೆ. ಸೊ
ಇದು ಈ ಒಂದು ಸ್ಟೋರಿ ಆಗಿದೆ. ಅಂದರೆ ಅವರು ಹೇಗೆ ಒಂದು ಇಂಟರ್ಲಿಂಕ್ಡ್ ಮಾಡಿಕೊಂಡು ಆ ಒಂದು ಮಗುಗೂ ಆ್ಯಂಡ್ ಆ ಒಂದು ಫಿಶ್ಗೂ ಹೇಗೆ ಒಂದು ಇಂಟರ್ಲಿಂಕ್ ಮಾಡಿರ್ತಾರೆ ಅಂತ ಹೇಳಿ ಈ ಒಂದು ಸ್ಟೋರಿ ಕಂಪ್ಲೀಟ್ ಸ್ಟೋರಿ ಆಗಿದೆ. ಸೊ ಲಾಸ್ಟಲ್ಲಿ ಅವ್ರು ಯೆಲ್ಲೋ ಕಲರ್ ಫಿಶ್ನ ಉಳಿಸ್ತಾರೆ. ಸೊ ಇದು ಕಂಪ್ಲೀಟ್ ಸ್ಟೋರಿ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.